ಭರಾಟೆ ನಿಮ್ಮ ಮೊದಲ ಸಿನಿಮಾ ಅಂತ ನಾವು ಕೇಳ್ಪಟ್ಟಿದ್ವಿ. ಹೇಗಾಯಿತು? ಅದಕ್ಕೆ ಸೆಲೆಕ್ಷನ್ ಏನಿತ್ತು? ಸಿನಿಮಾದಲ್ಲಿ ಅಷ್ಟು ಎಕ್ಸ್ಪೋಜರ್ ಸಿಗಲ್ಲ ಅಂತ. ಬಟ್ ಭೂಮಿಗೆ ಬಂದ ಭಗವಂತ ಬಂದಾದ್ಮೇಲೆ ನಾನು ನೋಡಿದ್ದು ಕಂಪ್ಲೀಟ್ ಆ್ಯಕ್ಟಿಂಗ್ ಅಂದ್ರೇನು, ದೊಡ್ಡ ಕ್ರ್ಯೂ ಅದು. ಎಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್. ನಾನು ಫಸ್ಟ್ ಟೈಮ್ ಅಷ್ಟೊಂದು ಆರ್ಟಿಸ್ಟ್ನ ಒಟ್ಟಿಗೆ ನೋಡಿದ್ದು. ಫಸ್ಟ್ ಶಾರ್ಟ್ ಅವ್ರಗಳ ಮಧ್ಯೆ ಆ್ಯಕ್ಟ್ ಮಾಡಬೇಕು ಅಂದಾಗ ನನಗೆ ತುಂಬ ನರ್ವಸ್ ಆಗೋಗಿದೆ ನಾನು ಅವಾಗ. ಮನೆ ಎಲ್ಲರ ಜೊತೆನೂ ಮಾಡಿದ್ದೀರ? ಹೌದು, ಅಪ್ಪು ಸರ್ ಜೊತೆ ಯುವರತ್ನ, ಶಿವಣ್ಣ ಸರ್ ಜೊತೆ ವೇದ, ಆಮೇಲೆ ರಾಘಣ್ಣ ಅಪ್ಪ ಜೊತೆ ಸ್ತಬ್ಧ ಮೂವಿ. ಸೊ 3 ಜನರ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ. ನನಗೆ ಯಾರೇ ಏನೇ ಕೇಳಿದ್ರು ನಿಮ್ಮದು ಶೂಟಿಂಗಲ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮದು ಲೈಫಲ್ಲಿ ಮೆಮೊರೇಬಲ್ ಮೂಮೆಂಟ್ ಅಂದರೆ ಯುವರತ್ನ ಮೂವಿ ಅಂತ ಹೇಳ್ತೀನಿ. ನಾನು ಬುದ್ಧಿ ಬಂದಾಗ್ಲಿಂದ ನಾನು ಫಸ್ಟ್ ಮೂವಿ ಅಂತ ನೋಡಿದೆ ಅಪ್ಪು ಸರ್ದು. ಅವ್ರನ್ನ ಫ್ಯಾನ್ ಆಗಿ ನೋಡ್ತಾ ಇದ್ದೆ. ಅವತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ, ಸ್ಕ್ರೀನ್ ಶೇರ್ ಮಾಡಿದೆ ಅನ್ನೋದು ತುಂಬ ಖುಷಿ ಇದೆ. ನಿಮ್ಮ ನಟನೆ ಜರ್ನಿಗೆ ನಾವು ಬರೋದಾದ್ರೆ, ನಿಮ್ಮ ನಟನೆ ಫೀಲ್ಡಿಗೆ ನಿಮ್ಮ ಎಂಟ್ರಿ ಹೇಗಾಯಿತು? ಭರಾಟೆ ನಿಮ್ಮ ಮೊದಲ ಸಿನಿಮಾ ಅಂತ ನಾವು ಕೇಳ್ಪಟ್ಟಿದ್ವಿ. ಹೇಗಾಯಿತು? ಅದಕ್ಕೆ ಸೆಲೆಕ್ಷನ್ ಏನಿತ್ತು? ಅದ್ರ ಬಗ್ಗೆ ಭರಾಟೆ ಫಸ್ಟ್ ಮೂವಿ. ಚೇತನ್ ಸರ್ ನನಗೆ ಮೊದಲನೇ ಬಾರಿಗೆ ಅವಕಾಶ ಕೊಟ್ಟಿದ್ದು ಮೂವಿಯಲ್ಲಿ ಮಾಡೋಕ್ಕೆ. ಅದಕ್ಕೂ ಮುಂಚೆ ನಾನು ವೆಬ್ ಸೀರೀಸ್ ಮಾಡ್ತಿದ್ದೆ ಕ್ರೀಮ್ ಬಿಸ್ಕೆಟ್ ಎಂಟರ್ಟೈನ್ಮೆಂಟ್ಸಲ್ಲಿ. ಅವಿ ಅಣ್ಣ ತೇಜೋಕ್ ಅವರ ಒಂದು ಇದರಲ್ಲಿ ಒಂದು ವೆಬ್ ಸೀರೀಸ್ ನಡೀತಾ ಇದೆ, ಕಾಮಿಡಿ ಸೀರೀಸ್ ಥರ. ವೀಕ್ಲಿ ಒನ್ಸ್ ಟೆಲಿಕಾಸ್ಟ್ ಆಗ್ತಾ ಇತ್ತು ಯೂಟ್ಯೂಬಲ್ಲಿ. ಅದಾದ್ಮೇಲೆ ನಾನು ಭರಾಟೆ ಫಸ್ಟ್ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಂಡಿದ್ದು. ಅವಕಾಶ ನನ್ನ ಅದಕ್ಕೆ ಆಡಿಷನ್ಗೂ ಹೋಗಲಿಲ್ಲ, ಏನೂ ಇಲ್ಲ. ನೋಡಿದ್ರು ಸೆಲೆಕ್ಟ್ ಮಾಡಿದ್ರು ಅಷ್ಟೇ. ಬಟ್ ಅಲ್ಲಿ ಶೂಟಿಂಗಿಗೆ ಹೋದ್ಮೇಲೆ ನನಗೆ ಎಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದರೆ, ನಾನು ಫಸ್ಟ್ ಡೇ ಶೂಟ್ ಆಗಿದ್ದು ಗದಗಲ್ಲಿ. ಅಲ್ಲಿ ಎಷ್ಟು ದೊಡ್ಡ ದೊಡ್ಡ ಅವಿನಾಶ್ ಸರ್ ಇದ್ರು, ಶ್ರೀಮುರಳಿ ಅಂಕಲ್ ಇದ್ರು, ಎಷ್ಟು ಜನ, ದೊಡ್ಡ ಕ್ರ್ಯೂ ಅದು. ಎಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್. ನಾನು ಫಸ್ಟ್ ಟೈಮ್ ಅಷ್ಟೊಂದು ಆರ್ಟಿಸ್ಟ್ನ ಒಟ್ಟಿಗೆ ನೋಡಿದ್ದು. ಫಸ್ಟ್ ಶಾರ್ಟ್ ಅವ್ರಗಳ ಮಧ್ಯೆ ಆ್ಯಕ್ಟ್ ಮಾಡಬೇಕು ಅಂದಾಗ ನನಗೆ ತುಂಬ ನರ್ವಸ್ ಆಗೋಗಿದೆ. ನಾನು ಅವಾಗ ಏನ್ ಮಾಡ್ಬೇಕು ಗೊತ್ತಿಲ್ಲ. ಅಳಬೇಕು ಅಂತ ಅಂದ್ರು. ನನ್ಗೆ ಅಳದಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಹೆಂಗಳ್ಳಿ ಸುಮ್ನೆ ಹೆಂಗಳ್ಳಿ ನಾನು ಅನ್ನೋ ತರ ನನಗೆ. ಆಮೇಲೆ ಆಕ್ಚುಲಿ ಚೇತನ್ ಸರ್ ತುಂಬಾ ಕಷ್ಟಪಟ್ಟು ಮಾಡಿಸಿದ್ರು ನನ್ನ ಕೈಲಿ. ಫಸ್ಟ್ ಮೂವಿ ಬೇರೆ ಅಲ್ವಾ, ಸೊ ನನ್ಗೆ ಅಷ್ಟು ಏನೂ ಗೊತ್ತಿರಲಿಲ್ಲ. ಮತ್ತೆ ಶ್ರೀಮುರಳಿ ಸರ್ ಕೂಡ ಅಷ್ಟೇ ಯಾವುದಕ್ಕೂ ಇರಿಟೇಟ್ ಮಾಡ್ಕೊಳ್ದೆ ನನಗೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು ಅಂದರೆ, ನೀನು ಹಿಂಗೆ ಮಾಡು ಹಂಗೆ ಮಾಡು ಅಂತ. ಮತ್ತು ಬಿಸಿಲಿದಾಗಲೆಲ್ಲ ನೀನು ಇಲ್ಲೆಲ್ಲ ಇರಬೇಡ, ಅಲ್ಲಿ ಹೋಗಿ ಕುತ್ಕೋ ನೀನು ಅಂತ ಅಷ್ಟು ಕೇರಿಂಗ್ ಆಗಿ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ನನ್ನ ಅಲ್ಲಿ. ಸೊ ಅದು ನನ್ನ ಫಸ್ಟು ಎಕ್ಸ್ಪೀರಿಯನ್ಸು. ಫಸ್ಟ್ ಮೂವಿಲಿ ಅಷ್ಟು ದೊಡ್ಡ ಕ್ರ್ಯೂ ಜೊತೆ ಮಾಡಿ ನನಗೆ ಪ್ರಾಬ್ಲಿ ಅಲ್ಲಿಂದ ಕಾನ್ಫಿಡೆನ್ಸ್ ಸ್ವಲ್ಪ ಬಂದಿದ್ದು. ಅಂದರೆ ಅಷ್ಟು ಜನರ ಮಧ್ಯೆ ಮಾಡಿಬಿಟ್ಟು ಆಮೇಲೆ ಒಂದು ಕಾನ್ಫಿಡೆನ್ಸ್ ಬಂದಮೇಲೆ ಇನ್ನು ಎಲ್ಲೇ ಶೂಟ್ ಮಾಡಿದ್ರು ನಾನು ನರ್ವಸ್ ಆಗಲ್ಲ, ಇನ್ನು ಯಾರೇ ಇದು ಮಾಡಿದ್ರು ನರ್ವಸ್ನೆಸ್ ಇರಲ್ಲ ಅಂತ ಆವಾಗಲೇ ನನಗೆ ಅದು ಸ್ವಲ್ಪ ಕಡಿಮೆ ಆಗಿದ್ದು. ಸೊ ನಾನು ಯಾವಾಗಲೂ ಗ್ರೇಟ್ಫುಲ್ ಅದಕ್ಕೆ. ನನ್ನ ಬಿಗ್ ಸ್ಕ್ರೀನ್ ಮೇಲೆ ಅಷ್ಟು ದೊಡ್ಡ ಮೂವಿಯಲ್ಲಿ ಕಾಣಿಸ್ಕೊಂಡಿರೋದು ನನಗೆ, ನನ್ನ ಫ್ಯಾಮಿಲಿಗೆ ಎಲ್ರಿಗೂ ಪ್ರೌಡ್ ಅದು. ಓಕೆ, ಅವಾಗೊಂದು ಯಾವ ಏಜಲ್ಲಿ ನೀವು ಒಂದು ಎಂಟ್ರ್ ಆಗಿದ್ದು ಅಂತ ಮೆನ್ಷನ್? ನನಗೆ ಅವಾಗ ಒಂದು 7 ವರ್ಷ ಅನ್ಸುತ್ತೆ ಶೂಟಿಂಗ್. ಚಿಕ್ಕ ಹುಡುಗಿ 7 ವರ್ಷ. ಶೂಟ್ ರಿಲೀಸ್ ಆಗೋ ಟೈಮಲ್ಲಿ ನನಗೆ 9-10 ವರ್ಷ ಆಗಿತ್ತು. 2018 ರಿಲೀಸ್ ಆಗಿದ್ದದು. ನೀವು ನಟನೆಗೆ ಎಂಟ್ರಿ ಕೊಟ್ಟಾಗ ನಿಮ್ಮ ಏಜು 6-7 ಇಯರ್ಸ್ ಆಗಿತ್ತು. ಫಸ್ಟ್ ಸ್ಟ್ಯಾಂಡರ್ಡ್ ಇಂದನೇ ಸ್ಟಾರ್ಟ್ ಮಾಡ್ಕೊಂಡು. ಅಂದ್ರೆ ನಾನು ಅವಾಗ ಮಾಡ್ಲಿಂಗ್, ಇವಾಗ ಆಡ್ ಶೂಟ್ ಅಲ್ಲಿ ಮಾಡ್ತಿದ್ರಲ್ಲ, ಅಂದ್ರೆ ಚಿಕ್ಕ ಮಕ್ಕಳದು ಕ್ಯಾಲೆಂಡರ್ ಶೂಟ್ಸ್ ಮಾಡ್ತಾ ಇದ್ರು, ಪೋಸ್ಟರ್ಸ್ಗೆ ಅದಕ್ಕೆಲ್ಲ ಮಾಡ್ಲಿಂಗ್ ಶೂಟ್ಸ್ ಮಾಡ್ತಾರೆ, ಅದನ್ನ ಮಾಡ್ತಾ ಇದ್ದಿದ್ದು. ಅದಾದ್ಮೇಲೆ ವೆಬ್ ಸೀರೀಸ್, ಹಂಗೆ ಮೂವೀಸ್ ಅಂತ ಕಂಟಿನ್ಯೂ ಆಗಿದ್ದು. ಮನೇಲಿ ಕೂಡ ನಿಮ್ಮನ್ನ ಕಳಿಸ್ಲಿಕ್ಕೆ ಆಲ್ರೆಡಿ ಇಂಟ್ರೆಸ್ಟ್ ತೋರಿಸ್ತಾ? ಹೌದೌದು, ಅಪ್ಪಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅಮ್ಮಂಗೆ ಮಾಡಿದ್ರೆ ಮಾಡ್ಲಿಲ್ಲ ಪರವಾಗಿಲ್ಲ ಅಂತ, ಅವ್ರಿಗೆ ಏನು ಅಷ್ಟು ಇರಲಿಲ್ಲ. ಅಪ್ಪಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಅವ್ರ ಇಂಟ್ರೆಸ್ಟ್, ಅವ್ರ ಆಸಕ್ತಿ, ಆಮೇಲೆ ನನಗೂ ಅದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇದ್ದಿದ್ರಿಂದ ಅವ್ರು ಸ್ವಲ್ಪ ಎಫರ್ಟ್ಸ್, ಅವ್ರು ಜಾಸ್ತಿ ಅವಾಗ ಎಫರ್ಟ್ಸ್ ಹಾಕಿದ್ರು. ಅವತ್ತಿಂದ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ. ಓಕೆ, ವೆರಿ ನೈಸ್. ಅದಾದ್ಮೇಲೆ ಒಳ್ಳೆ ಮೂವಿ ಅದೇ ಭರಾಟೆಗೆ ನೀವು ಬಂದ್ರಿ. ಮತ್ತೆ ನೀವು ಇದು ಇತ್ತೀಚೆಗೆ ಸೀರಿಯಲ್ ಭೂಮಿಗೆ ಬಂದ ಭಗವಂತ, ಆ ಸೀರಿಯಲ್ ನಲ್ಲಿ ಎಲ್ಲ ನಟನೆ, ಅದರ ಒಂದು ಅನುಭವ ಹೇಳ್ಕೊಳ್ಳೋದಾದ್ರೆ? ಭೂಮಿಗೆ ಬಂದ ಭಗವಂತ ಹೇಳ್ಕೊಳ್ಳೋದಾದರೆ, ನಾನು ಸಿನಿಮಾದಲ್ಲಿ ಏನು ಮಾಡಿದ್ದೀನಿ, ಪ್ರಾಬ್ಲಿ ಸಿನಿಮಾದಲ್ಲಿ ಅಷ್ಟು ಎಕ್ಸ್ಪೋಜರ್ ಸಿಗಲ್ಲ. ಅಂದರೆ ಆ್ಯಕ್ಟಿಂಗ್ ಕಲಿಯೋಕ್ಕಾಗಿರ್ಬೋದು, ಒಂದು ಸಣ್ಣ ಪುಟ್ಟ ಪಾತ್ರಗಳಿರುತ್ತೆ, ಅಷ್ಟು ಅದಕ್ಕೆ ತಕ್ಕನಂತೆ ಏನಿದೆ ಅಷ್ಟನ್ನು ಮಾಡಿ ಮುಗಿಸ್ಬೋದು. ಬಟ್ ಭೂಮಿಗೆ ಬಂದ ಭಗವಂತ ಬಂದಾದ್ಮೇಲೆ ನಾನು ನೋಡಿದ್ದು ಕಂಪ್ಲೀಟ್ ಆ್ಯಕ್ಟಿಂಗ್ ಅಂದ್ರೇನು, ಹೆಂಗೆ ವರ್ಕ್ ಮಾಡ್ತಾರೆ ಅವರವರ ಒಂದು ಕ್ಯಾರೆಕ್ಟರ್ ಮೇಲೆ, ಹೆಂಗೆ ಇನ್ವಾಲ್ವ್ ಆಗ್ತಾರೆ ಅನ್ನೋದೆಲ್ಲ. ಸೊ ನವೀನ್ ಕೃಷ್ಣ ಅಪ್ಪ ಅವ್ರ ಜೊತೆ ವರ್ಕ್ ಮಾಡಿ ನಾನು ತುಂಬ ಕಲ್ತಿದ್ದೀನಿ. ಅಂದರೆ ಸೀನ್ ಮುಂಚೆ ಸೀನ್ನ ಅವ್ರು ಅನಲೈಸ್ ಮಾಡೋದಾಗಿರ್ಬೋದು, ನಮ್ಮನ್ನೆಲ್ಲ ಕೂರಿಸ್ಕೊಂಡು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಹೇಳ್ಕೊಡೋದಾಗಿರ್ಬೋದು.
ಮತ್ತು ಅವ್ರ ಕ್ಯಾರೆಕ್ಟರೈಸೇಷನ್ ಹೆಂಗೆ ಬಿಲ್ಡ್ ಮಾಡ್ಕೊಳ್ಳೋದು ಅದನ್ನೆಲ್ಲ, ಮತ್ತು ಆನ್ ಸ್ಪಾಟ್ ಹೆಂಗೆ ನಾವು ಇಂಪ್ರೂವೈಸ್ ಮಾಡ್ಕೋಬೋದು ಅದನ್ನೆಲ್ಲ ತುಂಬ ಕಲ್ತಿದ್ದೀನಿ. ಸೊ ಭೂಮಿಗೆ ಬಂದ ಭಗವಂತ ತುಂಬ ಹೆಲ್ಪ್ ಆಯಿತು ನನಗೆ, ಅಂದರೆ ಸ್ವಲ್ಪ ಆ್ಯಕ್ಟಿಂಗ್ ಕಲಿಯೋದಕ್ಕೆ. ಅಷ್ಟು ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಆ್ಯಕ್ಟ್ ಮಾಡಿ ತುಂಬ ಕಲ್ತಿದ್ದೀನಿ ನಾನು. ಸೊ ಭೂಮಿಗೆ ಬಂದ ಭಗವಂತ ಆಲ್ವೇಸ್ ಸ್ಪೆಷಲ್ ನನಗೆ. ನನ್ನ ಒಂದು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಕೆರಿಯರ್ಗೆ ಹೌದು, ಪ್ರಣೀತಾ ಕ್ಯಾರೆಕ್ಟರ್ ಈಗಲೂ ಪ್ರಣೀತಾ ಅಂತ ರೆಕಗ್ನೈಸ್ ಮಾಡ್ತಾರೆ ನನ್ನ. ಸೊ ಈಗಲೂ ಶಿವಪ್ರಸಾದ್ ಮಗಳು ಅಂತ ಕರೀತಾರೆ. ಸೊ ತುಂಬಾ ಖುಷಿ ಇದೆ, ಒಂದೊಳ್ಳೆ ಎಕ್ಸ್ಪೋಜರ್ ಸಿಕ್ಕಿದ್ದು ಭೂಮಿಗೆ ಬಂದ ಭಗವಂತ ಮಾಡಾದ್ಮೇಲೆ. ಅದು ನಿಮಗೆ ಅವಕಾಶ ಹೇಗೆ ಬಂತು ಅಂತ? ಅದು ನನಗೆ, ನಾನು ಅವಾಗ 9th ಸ್ಟ್ಯಾಂಡರ್ಡ್ ಓದ್ತಿದ್ದಿದ್ದು, 9thಲ್ಲಿದ್ದೆ. ಮಿಡ್ ಟರ್ಮ್ ಎಕ್ಸಾಮ್ಸ್ ನಡೀತಿತ್ತು. ಹಿಂಗೆ ಸೀರಿಯಲ್ಗೆ ಅಂತ ಕರೆದಾಗ ಅಲ್ಲೂ ಅಷ್ಟೇ, ನೆಕ್ಸ್ಟ್ 10th ಸ್ಟ್ಯಾಂಡರ್ಡು ಬೋರ್ಡ್ ಎಕ್ಸಾಮ್ಸು, ಯಾಕೆ ಸುಮ್ಮನೆ ಸೀರಿಯಲ್ ಅಂದರೆ ಕಂಟಿನ್ಯೂಸ್ ಶೂಟ್ ಇರುತ್ತೆ, ರಿಸ್ಕ್ ಬೇಡ ಅಂದ್ಕೊಂಡು ಸುಮ್ಮನೆ ಆದ್ವಿ. ಬಟ್ ಮತ್ತೆ ಫೋನ್ ಬಂದಿತ್ತು, ಒಂದ್ಸಲ ಆಡಿಷನ್ ಕೊಟ್ಬಿಟ್ಟು ಹೋಗಿ ಅಂತ. ಅವತ್ತು ನಾನು ಎಕ್ಸಾಮ್ ಮುಗಿಸ್ಕೊಂಡು ಹೋಗ್ಲಾ ಬೇಡವಾ ಅಂದ್ಕೊಂಡು ಒಂದು ಎರಡು ಮನ್ಸು ಇಟ್ಕೊಂಡೇ ಹೋಗಿದ್ದು, ಏನಾಗತ್ತೋ ಏನೋ ಅಂತ. ಮತ್ತು ಝೀ ಬೇರೆ ಅಲ್ವಾ, ಸೊ ನಾನು ಝೀಯಲ್ಲಿ ಮಾಡೇ ಇಲ್ಲ, ಫಸ್ಟು ಅದೇ ಸೀರಿಯಲ್ ಮಾಡಿದ್ದು. ಸೊ ಓಕೆ, ಒಂದು ಆಡಿಷನ್ ಕೊಟ್ಬಿಟ್ಟು ಬರೋಣ ಅಂತ ಹೋದೆ. ಆಮೇಲೆ ಲಾಸ್ಟಲ್ಲಿ ಆರೂಢ್ ಸರ್ ಆಡಿಷನ್ ಮಾಡಿದ್ದು. ಅವರು ಮುಂಚೆ ಯಾವುದೋ ಒಂದು ಕಡೆ ಸಿಕ್ಕಿದ್ರು, ಅವಾಗ ಹೇಳಿದರು ನೆಕ್ಸ್ಟ್ ಟೈಮ್ ನನ್ನ ಪ್ರಾಜೆಕ್ಟ್ ಶುರು ಆಗತ್ತೆ ಹೇಳ್ತೀನಿ ಅಂತ. ಸೊ ಹೋಗಿ ಆಡಿಷನ್ ಎಲ್ಲ ಕೊಟ್ಬಿಟ್ಟು ಬಂದೆ. ಅದಾದ್ಮೇಲೆ ಇಲ್ಲ ಆಯಿತು ನಿಮ್ಮದೇ ಸೆಲೆಕ್ಷನ್ ಆಯಿತು, ಸೊ ಮಾಕ್ ಶೂಟ್ ಎಲ್ಲ ಇರುತ್ತೆ ಬನ್ನಿ ಅಂತ ಅಂದರು. ಸೊ ಅದಕ್ಕೆ ಪ್ರಾಪರ್ ಆಡಿಷನ್ ಕೊಟ್ಬಿಟ್ಟು ಸೆಲೆಕ್ಷನ್ ಆಗಿದ್ದು. ಬಟ್ ಆವಾಗ ಹೇಳಿದರು ಈ ಕ್ಯಾರೆಕ್ಟ್ರಿಗೆ ಒಂದಷ್ಟು ಜನ ಹುಡುಗಿರ್ನ ಆಡಿಷನ್ ಮಾಡಿದ್ವಿ, ಲಾಸ್ಟಲ್ಲಿ ನಿಮ್ಮದು ಇಟ್ಕೊಂಡಿದ್ದು ನೋಡೋಣ ಅಂತ. ಲಾಸ್ಟಲ್ಲಿ ನಿಮ್ಮನ್ನೇ ಇಟ್ಕೊಂಡಿದ್ದು, ಲಾಸ್ಟಲ್ಲಿ ನೀವೇ ಬಂದ್ಬಿಟ್ಟು ಸೆಲೆಕ್ಟ್ ಆಗೋದ್ರಿ ಅಂತ ಹೇಳಿದ್ರು. ಸೊ ಅದು ತುಂಬ ಖುಷಿ ಆಯಿತು. ಆಮೇಲೆ ಮಾಕ್ ಶೂಟಲ್ಲಿ ಬೇರೆಯವ್ರು ಇದ್ದಿದ್ದು, ಅಂದರೆ ಅಪ್ಪ ಅಮ್ಮನ ಕ್ಯಾರೆಕ್ಟರ್ಗೆ ಬೇರೆ ಆರ್ಟಿಸ್ಟ್ಗಳಿದ್ದಿದ್ದು. ಆಮೇಲೆ ನವೀನ್ ಕೃಷ್ಣ ಅಪ್ಪ, ಆಮೇಲೆ ಕೃತಿಕಾ ಅವರು ಬಂದಿದ್ದು. ಸೊ ಅವಾಗ ನನಗೆ ಮತ್ತೆ ಅದು ಇಷ್ಟು ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ನಾನು ಒಬ್ಳೆ ಅಲ್ಲಿ ಹೊಸಬ್ಳು, ಸೀರಿಯಲ್ಗೆ ನಾನು ಒಬ್ಳೆ ಹೊಸಬ್ಳು. ಮೊದಲನೇ ಸೀರಿಯಲ್ ಬರೋ ಇಷ್ಟು ದೊಡ್ಡ ಆರ್ಟಿಸ್ಟು. ನನ್ನ ತಮ್ಮನ ಕ್ಯಾರೆಕ್ಟರ್ ಮಾಡೋನು, ಅವ್ನು ಡ್ರಾಮಾ ಜೂನಿಯರ್ಸ್ ಅಲ್ಲೆಲ್ಲ ಮಾಡಿದ್ದಾನೆ. ಸೊ ಅವ್ನು ಝೀಗ್ ಹೊಸಬ ಏನಲ್ಲ, ಅವನು ತುಂಬ ಎಕ್ಸ್ಪೀರಿಯನ್ಸ್ ಇರೋನು ಅವನು ಕೂಡ. ಸೊ ನಾನು ಉಮೇಶ್ ತಾತ ಇವ್ರ ಜೊತೆ ಎಲ್ಲ ಮಾಡಬೇಕಲ್ಲ ಅಂತ ನನಗೆ ಅವಾಗ ಸ್ವಲ್ಪ ಭಯ ಇತ್ತು. ಆಮೇಲೆ ಅಪ್ಪನೂ ಅಷ್ಟೇ ಎಷ್ಟು ಕಂಫರ್ಟ್ ಮಾಡಿಕೊಟ್ರು ಅಂದರೆ, ಫಸ್ಟ್ ಸೀನಲ್ಲೇ ನನಗೆ ಫಸ್ಟ್ ಭಯ ಆಯಿತು, ಅವ್ರನ್ನ ಮಾತಾಡ್ಸೋಕ್ಕೆ ಭಯ ಆಯಿತು ನನಗೆ. ಫಸ್ಟ್ ಸೀನಲ್ಲಿ ಅವಾಗ ಅವರು ಕರೆದ್ಬಿಟ್ಟು ಹಿಂಗೆ ಅಂತೆಲ್ಲ ಅವರು ನನಗೆ ಹೇಳ್ಕೊಟ್ರು. ಅವರು ಅಷ್ಟು ಚೆನ್ನಾಗಿ ಕಂಫರ್ಟ್ ಮಾಡಿಕೊಟ್ರು. ಸೊ ಅವತ್ತಿಂದ ಒಂದೊಳ್ಳೆ ಬಾಂಡ್ ಶುರು ಆಗಿದ್ದು. ಸೊ ಬೆಸ್ಟ್ ಬಾಂಡ್ ಆ್ಯಕ್ಚುಲಿ ಭೂಮಿಗೆ ಬಂದ ಭಗವಂತ ಅಲ್ಲಿರೋರ ಜೊತೆ ಎಲ್ಲ ಒಂದು ಒಳ್ಳೆ ರಿಲೇಶನ್ಶಿಪ್ ಈಗಲೂ ಹಾಗೆ ಇದೆ. ಸೊ ತುಂಬ ಖುಷಿ ಆಗುತ್ತೆ. ಏನಾದರೂ ಸ್ಪೆಷಲ್ ಆಗಿರೋದನ್ನ ಸಡನ್ ಮರಿಲಿಕ್ಕೂ ಆಗಲ್ಲ, ಅದೊಂದು ಬಾಂಡಿಂಗ್ ಹೋಗೋದು. ಹೌದು. ನೆಕ್ಸ್ಟ್ ಈಗ ನೀವು ಭರಾಟೆ ಆದ ನಂತರ ನಿಮ್ಗೆ ಯಾವ್ದೆಲ್ಲ ಅವಕಾಶಗಳು ಸಿಗ್ತಾ ಹೋಯ್ತು? ಯಾವೆಲ್ಲ ಸಿನಿಮಾ ಸೀರಿಯಲ್ಗಳಲ್ಲಿ ನಿಮಗೆ ನಟನೆಗಳು ಸಿಗ್ತಾ ಹೋಯ್ತು? ಭರಾಟೆ ಆದಮೇಲೆ ನಾನು ಸತೀಶ್ ಶ್ರೀನಿವಾಸಂ ಅವ್ರದ್ದು ಸಿಲಿಂಡರ್ಸ್ ಬ್ರಹ್ಮಚಾರಿ ಮೂವಿ ಮಾಡಿದೆ. ಅಲ್ಲ, ಅದಕ್ಕೂ ಮುಂಚೆ ಜಗ್ಗೇಶ್ ಸರ್ ಜೊತೆ ಮಾಡಿದ್ದು, ಕಾಳಿದಾಸ ಕನ್ನಡ ಮೇಷ್ಟ್ರು ಅಂತ. ಕವಿರಾಜ್ ಸರ್ ಅವಕಾಶ ಕೊಟ್ಟಿದ್ದು ಆ ಮೂವಿಗೆ. ಸೊ ಅದಾದ್ಮೇಲೆ ಕವಿರಾಜ್ ಸರ್ ಈಗಲೂ ಹೇಳ್ತಾ ಇರ್ತಾರೆ, ಇಷ್ಟು ಚಿಕ್ಕ ಹುಡುಗಿ ಇದ್ದಾಗ್ಲಿಂದ ನೋಡ್ತಾರೆ, ಅದು ಈಗಾಗಲೇ ಇಷ್ಟು ದೊಡ್ಡ ಹುಡುಗಿ ಆಗ್ಬಿಟ್ಟಿದ್ಯಾ ಅಂತ. ಅಷ್ಟು ಚೆನ್ನಾಗಿ ಅವರು ಹಂಗೆ ಮಾತಾಡ್ತಾರೆ ಖುಷಿಯಾಗಿ. ಸೊ ಅದಾದ್ಮೇಲೆ ಒಂದು ಮೂವಿ ಹಂಗೆ ಕಂಟಿನ್ಯೂ ಆಯಿತು. ಆಮೇಲೆ ಬ್ರಹ್ಮಚಾರಿ ಮಾಡಿದೆ. ಆಮೇಲೆ ಅಜರಾಬ್ ಸರ್ ಜೊತೆ ಶೋಕಿವಾಲಾ ಮೂವಿ ಮಾಡಿದೆ. ಆಮೇಲೆ ಅದಿತಿ ಪ್ರಭುದೇವಕ್ಕನ ಜೊತೆ ಆನಾ ಅಂತ ಒಂದು ಮೂವಿ ಬಂತು. ಸೊ ಮೋಸ್ಟ್ ಆಫ್ ದಿ ಮೂವೀಸ್ ಚೈಲ್ಡ್ ಆರ್ಟಿಸ್ಟ್ ಆಗಿ, ಇವಾಗ ಹೀರೋಯಿನ್ ಚೈಲ್ಡ್ ರೋಲು ಹಾಗೆ ಮಾಡ್ಕೊಂಡ್ ಬಂದಿದ್ದು. ಅದಾದ್ಮೇಲೆ ಶಿವಣ್ಣ ಅವ್ರ ಜೊತೆ ವೇದ ಮೂವಿ ಮಾಡಿದ್ದು. ವೇದ ಕೂಡ ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅದು ಆಶ್ಚರ್ಯ ಆಗಿದ್ದು, ಅದರಲ್ಲಿ ಮಂದ ಬುದ್ಧಿಯ ಒಂದು ಪಾತ್ರನ ನಿಮ್ಗೆ ನಿಭಾಯಿಸ್ಲಿಕ್ಕೆ ಸಿಕ್ತು. ಅದೆಷ್ಟು ಚಾಲೆಂಜಿಂಗ್ ಆಗಿತ್ತು, ಹೇಗೆ ಆ ಪಾತ್ರನ ಮಾಡಿದ್ರೆ? ನನಗೆ ಆಕ್ಚುಲಿ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ, ನನ್ನ ಕ್ಯಾರೆಕ್ಟರ್ ಹಿಂಗಿರತ್ತೆ ಅಂತ. ಹರ್ಷ ಮಾಸ್ಟರ್, ಅದಕ್ಕೂ ಮುಂಚೆ ನಾನು ಬಜರಂಗಿಯಲ್ಲಿ ಮಾಡಿದ್ದೆ. ಅದು ಎಪಿಸೋಡ್ ಸ್ವಲ್ಪ ಲೆಂತಿ ಆಯಿತು ಮೂವಿ ಅಂತ, ಎಪಿಸೋಡ್ ಬೇಕಾಗಿರ್ಲಿಲ್ಲ ಅಂತ ಅದು ಕಟ್ ಆಗಿತ್ತು. ಆ್ಯಕ್ಚುಲಿ ಮೂವಿಯಲ್ಲಿ ಬರ್ದಿರಲಿಲ್ಲ. ಸೊ ಅದನ್ನ ನೋಡಿ ಅವರು ಇಲ್ಲ ವೇದಾಗಿ ಇವಳೇ ಮಾಡಬೇಕು ಅಂತ ನನ್ನೇ ಕರೆಸಿದ್ದು. ಸೊ ಅವರು ಮುಂಚೆನೇ ನೋಡಿದ್ರಲ್ಲ ನನ್ನ, ಓಕೆ ಅಂತ ಲುಕ್ ಟೆಸ್ಟ್ ಎಲ್ಲ ಆಯಿತು, ಕಾಸ್ಟ್ಯೂಮ್ ಎಲ್ಲ ಟೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮೂವಿಯಲ್ಲಿ ಶೂಟಿಂಗ್ ಹೋದಾಗ ಹೇಳಿದ್ದು, ಸೊ ಈ ಥರ ಇರತ್ತೆ ಕ್ಯಾರೆಕ್ಟ್ರು, ಹಿಂಗೆ ಮಾಡಬೇಕು ಅಂತ. ಅವರು ಒಂದು ಅರ್ಧ ಗಂಟೆ ನನ್ನ ಕೂರಿಸ್ಕೊಂಡು ಅವ್ರು ಆ್ಯಕ್ಟಿಂಗ್ ಮಾಡಿ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅದು ಎಷ್ಟು ಚೆನ್ನಾಗಿ ನನಗೆ ಹೇಳ್ಕೊಟ್ರು ಅಂದರೆ, ನನಗೆ ಇಲ್ಲಿವರೆಗೂ ಅಷ್ಟು ಚೆನ್ನಾಗಿ ಹಿಂಗೆ ಬರಬೇಕು ಹಾಗೆ ಬರಬೇಕು ಅಂತ ಹೇಳ್ಕೊಟ್ಟಿದ್ದು ಹರ್ಷ ಮಾಸ್ಟರೇ. ಅವರೇ ಕುತ್ಕೊಂಡು ನನ್ನ ಕ್ಯಾರೆಕ್ಟರ್ ಹಿಂಗೆ ಬರಬೇಕು ಅಂತ ಅವರೇ ಆ್ಯಕ್ಟಿಂಗ್ ಮಾಡಿ ನನಗೊಂದು ಅರ್ಧ ಗಂಟೆ ಬಿಟ್ಬಿಟ್ರು. ನೀನು ಆ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗು, ನೀನು ಅರ್ಥ ಮಾಡ್ಕೊ
ಅನ್ಕೊಂಡು ಕ್ಯಾರೆಕ್ಟರ್ ಹೆಂಗಿದೆ ಅಂತ, ಆಮೇಲೆ ಶುರು ಮಾಡೋಣ, ನೀನು ರೆಡಿ ಅನ್ನು, ನಾನು ಶುರು ಮಾಡ್ತೀನಿ ಅಂತ ಅಂದಿದ್ದು. ಓಕೆ. ಸೊ ಅವ್ರ ಸಪೋರ್ಟ್ ಹಾಗೆ ಇತ್ತು, ಅವ್ರು ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟು ಮಾಡಿಸಿದ್ದು. ಸೊ ವೇದ ಮೂವಿಯಲ್ಲಿ ಮಾಡಿದೆ. ಅದೇ ಮೂವಿಗೆ ನನಗೆ ಸಿನಿಮಾ ಚಿತ್ರಸಂತೆಯಲ್ಲಿ ಬೆಸ್ಟ್ ಚೈಲ್ಡ್ ಆಕ್ಟ್ರೆಸ್ ಅವಾರ್ಡ್ ಬಂದಿದ್ದು, ಆ ಮೂವಿಗೆ ಬಂದಿದ್ದು. ಸೊ ತುಂಬಾ ಖುಷಿ ಇದೆ ಆ ಮೂವಿ. ಸೊ ಸ್ಪೆಷಲ್ ನನಗೆ. ಹೌದು. ಅದಕ್ಕೂ ಹಿಂದೆ ಆಕ್ಚುಲಿ ಯುವರತ್ನ ಮೂವಿಯಲ್ಲಿ ಮಾಡಿದೆ ನಾನು. ದೊಡ್ಡ ಮನೆ ಎಲ್ಲರ ಜೊತೆನೂ ಮಾಡಿದ್ದೀರ. ಹೌದು, ಅಪ್ಪು ಸರ್ ಜೊತೆ ಯುವರತ್ನ, ಶಿವಣ್ಣ ಸರ್ ಜೊತೆ ವೇದ, ಆಮೇಲೆ ರಾಘಣ್ಣ ಅಪ್ಪ ಜೊತೆ ಸ್ತಬ್ಧ ಮೂವಿ. ಸೊ 3 ಜನರ ಜೊತೆನೂ ಆಕ್ಟ್ ಮಾಡಿದ್ದೀನಿ. ಯುವರತ್ನ ಮೂವಿಯಲ್ಲಿ ನನ್ಗೆ ಯಾರೇ ಏನೇ ಕೇಳಿದ್ರು ನಿಮ್ದು ಶೂಟಿಂಗಲ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ದು ಲೈಫಲ್ಲಿ ಮೆಮೊರೇಬಲ್ ಮೂಮೆಂಟ್ ಅಂದರೆ ಯುವರತ್ನ ಮೂವಿ ಅಂತ ಹೇಳ್ತೀನಿ. ಬಿಕಾಸ್ ಅವ್ರ ಜೊತೆ ಕಾಂಬಿನೇಷನ್ಸ್ ಆಗಿರ್ಬೋದು, ಒಂದಷ್ಟು ಸೀನ್ಸ್ಗಳಾಗಿರ್ಬೋದು, ಎಷ್ಟೊಂದು ಎಲ್ಲ ಅವ್ರ ಜೊತೆನೇ ಕಾಂಬಿನೇಷನ್ ಇದ್ದಿದ್ದು ನನಗೆ. ಸೊ ನನಗೆ ಯಾವಾಗಲೂ ಲೈಫ್ ಟೈಮ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಅದು. ಅವ್ರನ್ನ ಫ್ಯಾನ್ ಆಗಿ ನೋಡ್ತಾ ಇದೆ. ಅವತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ, ಸ್ಕ್ರೀನ್ ಶೇರ್ ಮಾಡಿದೆ ಅನ್ನೋದು ತುಂಬ ಖುಷಿ ಇದೆ. ಮತ್ತು ಅವರು ಅವತ್ತು ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಕ್ಟಿಂಗ್ ನಂದು ಸೀನ್ ಆದಮೇಲೆ ಹೇಳಿದ್ರು, ಪರವಾಗಿಲ್ಲ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯಾ, ಇಷ್ಟೇ ಚೆನ್ನಾಗಿ ಓದಬೇಕು ಆಯಿತಾ ಅಂತೆಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡಿದ್ರು. ಸೊ ಯುವರತ್ನ ಮೂವಿಗೆ ನಾನು ತೊಗೊಂಡಿದ್ದು ಪೇಮೆಂಟ್ನ ಕೂಡ ನಮ್ಮ ಅಪ್ಪ ಇನ್ನೂ ಹಾಗೆ ಬರೆದುಬಿಟ್ಟು ಇಟ್ಟಿದ್ದಾರೆ. ಸೊ ನನಗೆ ಅಷ್ಟು ಸ್ಪೆಷಲ್ ಆ ಮೂವಿ. ಅಲ್ಲಿ ಕೊಟ್ಟಿರೋ ಇದನ್ನ ಅದು ಚೆಕ್ ಮತ್ತೆ ಒಂದು ಏನೋ ಬ್ರಾಷರ್ನ ಅದರಲ್ಲಿ ಮೂವಿ ಹೆಸರು ಬರೆದುಬಿಟ್ಟು ಹಂಗೆ ನಾನು ಹಂಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಅಪ್ಪ. ಸೊ ಅಷ್ಟು ಸ್ಪೆಷಲ್ ನನಗೆ ಆ ಮೂವಿ. ಅಪ್ಪು ಸರ್ ಜೊತೆ ಹೇಗಿತ್ತು ಬಾಂಡಿಂಗ್ ಒಂದು ಮೂವಿಯಲ್ಲಿ? ಮೂವಿಯಲ್ಲಿ ಬಾಂಡ್ ಅಂತ ಹೇಳೋದಕ್ಕಿಂತ ನಾನು ಮುಂಚೆಯಿಂದನೂ ಅಪ್ಪು ಸರ್ ಅಭಿಮಾನಿ. ನಾನು ಬುದ್ಧಿ ಬಂದಾಗ್ಲಿಂದ ನಾನು ಫಸ್ಟ್ ಮೂವಿ ಅಂತ ನೋಡಿದೆ ಅಪ್ಪು ಸರ್ದು. ಅಲ್ಲಿಂದ ಶುರು ಆಗಿದ್ದು. ಎಷ್ಟು ಕ್ರೇಜಿ ಫ್ಯಾನ್ ಅಂದರೆ ನಾನು ಡೈರಿ ಸರ್ಕಲಲ್ಲಿ ಅವ್ರದ್ದು ನಂದಿನಿ ಪೋಸ್ಟರ್ ಇರತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಅದು ಅಪ್ಪು ಸರೇ ಅನ್ಕೊಂಡು ಅಪ್ಪು ಸರ್ ಜೊತೆ ಫೋಟೋ ತೆಗಿನೆಂದು ಹಾಯ್ ಅಂತೆಲ್ಲ ಪೋಸ್ಟರ್ ಜೊತೆ ಮಾತಾಡ್ತಾ ಇದೆ. ತುಂಬಾ ಚಿಕ್ಕ ಹುಡುಗಿ. ನನಗೆ ಅಪ್ಪು ಸರ್ ಅಂದ್ರೆ ಅಷ್ಟು ಇಷ್ಟ. ಅವಾಗ್ಲಿಂದ ನನ್ನ ಪಪ್ಪ ಅಪ್ಪು ಸರ್ನ ಮೀಟ್ ಮಾಡಿಸ್ಬೇಕು ಅಂತ ನಮ್ಮ ಅಪ್ಪಂಗೂ ತುಂಬಾ ಆಸೆ ಇತ್ತು. ಸೊ ಶಿವಣ್ಣ ಸರ್ ಅವ್ರ ಮಗಳು ಮದುವೆ ನಾನು ಫಸ್ಟ್ ನೋಡಿದ ಅಪ್ಪು ಸರ್ನ. ನಾನು ಅವಾಗ ನನಗೊಂದು 5 ವರ್ಷ ಏನೋ ಒಬ್ಬೊಬ್ಬ ಅಂದ್ರೆ 5 ವರ್ಷ ಆಗಿರ್ತು. ಅವಾಗ ನಮ್ಮ ಮಮ್ಮಿ ಸೀರೆ ಉಡ್ಸಿದ್ರು ನನಗೆ ಮದುವೆಗೆ. ಪುಟ್ಟದಾಗ ಇಷ್ಟೇ ಪುಟ್ಟು ಸೀರೆ ಉಟ್ಕೊಂಡಿದ್ದೆ. ಸೊ ಅವಾಗ ನಾನು ನೋಡ್ಬಿಟ್ಟು ಮುದ್ದು ಮಾಡಿಬಿಟ್ಟು ಕರೆದು ತೊಡೆ ಮೇಲೆ ಕೂರಿಸ್ಕೊಂಡು ಒಂದು ಫೋಟೋ ಕೊಟ್ಟಿದ್ದು ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ನಾನು ಅವಾಗ. ಸೊ ಅಲ್ಲಿಂದ ಶುರು ಆಗಿದ್ದು. ನೆಕ್ಸ್ಟ್ ನನ್ಗೆ ಅಪ್ಪು ಸರ್ನ ನೋಡಬೇಕು ಅನ್ಸ್ದಾಗ್ಲಿಲ್ಲ ಅವ್ರ ಮೂವಿ ಶೂಟಿಂಗ್ ಸೆಟ್ಗೆ ಹೋಗ್ಬಿಡೋದು, ಇಲ್ಲಾಂದ್ರೆ ಮನೆಗೆ ಹೋಗ್ತಿದ್ವಿ. ಸೊ ಅದು ಹೆಂಗೆ ಬಾಂಡ್ ಕ್ರಿಯೇಟ್ ಆಯಿತು ಅಂತಲೂ ಗೊತ್ತಿಲ್ಲ. ಅದಷ್ಟು ಚೆನ್ನಾಗಿ ನಡೀತು. ಆಮೇಲೆ ನೆಕ್ಸ್ಟ್ ನನ್ನ ಬರ್ಡೇಸ್ ಎಲ್ಲ ಅವ್ರ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು ಒಂದು 3 years. ಹೌದು, ತುಂಬಾ ಎಷ್ಟೊಂದು ಜನ ಹೇಳ್ತಾರೆ ನನಗೆ ಅವ್ರನ್ನ ಒಂದ್ಸಲ ಮೀಟ್ ಮಾಡಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೆ. ನೀವು ನಿಜ ತುಂಬಾ ಲಕ್ಕಿ ಬಿಡಿ ಅಂತ. ನನಗೂ ಇವಾಗ ಅದು ತುಂಬಾ ನನ್ನ ಸ್ಪೆಷಲ್ ಮೂಮೆಂಟ್ಸ್ ನನ್ನ ಲೈಫಲ್ಲಿ ಅಂದರೆ ಅದೇ. ಅವ್ರ ಜೊತೆ ಅಷ್ಟು ವರ್ಷ ಸೆಲೆಬ್ರೇಟ್ ಮಾಡಿರೋದು, ಅವ್ರು ನನಗೆ ಕೊಟ್ಟಿರೋ ಗಿಫ್ಟ್ಸು, ಪೆನ್ನು, ಕಪ್, ಮಗ್ ಎಲ್ಲ ಹಾಗೆ ಇಟ್ಟಿದ್ದೀನಿ. ನಾನು ಇವರತ್ನ ಪೇಮೆಂಟಿಂದ ಹಿಡಿದು ಅವ್ರ ಕಡೆಯಿಂದ ನನಗೆ ಬಂದಿರೋ ಗಿಫ್ಟ್ಸ್ ಎಲ್ಲ ಹಾಗೆ ಇದೆ ನನ್ನ ಹತ್ರ. ಅಷ್ಟು ಚೆನ್ನಾಗಿ ಹಾಗೆ ಇಟ್ಟಿದ್ದೀನಿ. ಸೊ ಅದೆಲ್ಲ ನನಗೆ ಸ್ಪೆಷಲ್ ಮೂಮೆಂಟ್ಸ್ ಆ್ಯಕ್ಚುಲಿ. ಆಮೇಲೆ ಕೋವಿಡ್ ಟೈಮಲ್ಲಿ ಒಂದಷ್ಟು ವರ್ಷ ಮೀಟ್ ಮಾಡೋಕ್ಕಾಗಿರಲಿಲ್ಲ, ಅವ್ರನ್ನ ನೋಡೋಕ್ಕಾಗಿರಲಿಲ್ಲ. ಅವಾಗೆಲ್ಲ ನನ್ನ ಬರ್ಡೇ ಟೈಮಲ್ಲಿ ಅವರು ವಿಶಸ್ ತಿಳಿಸಿರೋರು. ಅಂದರೆ ಹಬ್ಬ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಅವ್ರು ಮೆಸೇಜಸ್ ಮಾಡಿ ವಿಶಸ್ ತಿಳಿಸಿರೋರು. ಸೊ ಅವ್ರು ವಿಶ್ ಮಾಡಿದಾಗ ಡೇ ಕಂಪ್ಲೀಟ್ ಅಂತ ಫೀಲ್ ಆಗ್ತಾಯಿತ್ತು. ಸೊ ಅಪ್ಪು ಸರ್ ಅಷ್ಟು ಸ್ಪೆಷಲ್ ನನಗೆ. ಅವರ ಅಭಿಮಾನಿ. ಅವ್ರು ನನಗೆ ಒಂಥರ ಇನ್ಸ್ಪಿರೇಷನ್ ಥರ. ಎಲ್ಲದರಲ್ಲೂ ನನ್ನ ಐಡಲ್ ಅಂದರೆ ಅಪ್ಪು ಸರ್. ವೆರಿ ನೈಸ್. ಈಗ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತೀರಾ ನೀವು? ಸಿಕ್ಕಾಪಟ್ಟೆ. ಅಂದರೆ ನನ್ನ ರಿಸಲ್ಟ್ಸ್ ಬಂದಾಗ, ನಾನು ಹೊಸ ಪ್ರಾಜೆಕ್ಟ್ಸ್ ಮಾಡಿದಾಗ ಅದೆಲ್ಲನೂ ನಾನು ಅವ್ರಿಗೆ ಹೇಳ್ಕೋಬೇಕು ಅನ್ನೋ ಆಸೆ ನನಗೆ ತುಂಬ ಇತ್ತು. ಬಿಕಾಸ್ ಅವ್ರು ನನಗೆ ಸಿಕ್ದಾಗಲೆಲ್ಲ ನನಗೆ ಹೇಳ್ತಾ ಇದ್ದಿದ್ದು ನಾನು ಓದಿನ ಬಗ್ಗೆ. ಚೆನ್ನಾಗಿ ಓದಬೇಕು ಅಂತ ನನಗೆ ಎಸ್ಪೆಷಲಿ ತುಂಬ ಆಸೆ ಇತ್ತು. ನನ್ನ ಮಾರ್ಕ್ಸ್ ಕಾರ್ಡ್ನ ಅವ್ರಿಗೆ ತೋರಿಸ್ಬೇಕು. ಅವ್ರು ಪ್ರತಿ ಸಲ ಹೇಳ್ತಾ ಇದ್ದೀನಿ ನೀನು ಓದಬೇಕು ಅಂತ. ನಾನು ಇಷ್ಟು ಒಳ್ಳೆ ಪರ್ಸೆಂಟೇಜ್ ತೆಗೆದಿದ್ದೀನಿ ಅಂತ ಹೇಳ್ಕೊಡೋ ಆಸೆ ತುಂಬ ಇತ್ತು ನನಗೆ. ಬಟ್ ಅದು ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಬಟ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ನ ಮೀಟ್ ಮಾಡಿ ಅವ್ರಿಗೆ ರಿಸಲ್ಟ್ಸ್ ತೋರಿಸಿ ಸೊ ಅವ್ರ ಜೊತೆ ಮಾತಾಡಿದೆ. ಬಟ್ ಅಪ್ಪು ಸರ್ ಇವತ್ತಿದ್ರೆ ಪ್ರಾಬ್ಲಿ ಅವರು ತುಂಬಾ ಖುಷಿ ಪಟ್ಟಿರೋರು, ನನಗೆ ಇನ್ನೂ ಖುಷಿ ಆಗಿರೋದು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.